ಹೇ ಗೈಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ನಾನಿವತ್ತು ಮಲ್ಲೇಶ್ವರಂ 8th ಕ್ರಾಸಿಗೆ ಬಂದಿದ್ದೀನಿ. ಇದು ಶಾಪಿಂಗ್ ಏರಿಯಾ ಕಂಪ್ಲೀಟ್ಲಿ. ಬೆಂಗಳೂರಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಮಾತ್ರ ನೆನಪಾಗುತ್ತಾ ನಿಮಗೆ? ಒಮ್ಮೆ ಮಲ್ಲೇಶ್ವರಂ 8th ಕ್ರಾಸ್ಗೆ ಬನ್ನಿ. ಇಲ್ಲಿ 100 ರೂಪೀಸಿಂದ 200 ರೂಪೀಸ್ ರೇಂಜಲ್ಲಿ ಸಿಗೋ ಶಾಪಿಂಗ್ ಐಟಮ್ಸಿಂದ ಹಿಡಿದು ಸಾರಿ, ಬ್ಲೌಸ್, ಜ್ಯುವೆಲ್ರಿ, ಬ್ಯಾಗ್ಸ್, ಕ್ಲೋತ್ಸ್, ಫ್ಲವರ್ಸ್, ಫ್ರೂಟ್ಸ್ ಏನು ಬೇಕಂದ್ರೂ ಸಿಗುತ್ತೆ. 60 ರೂಪಾಯಿ ಒಂದು ನೈಟಿ ಎಲ್ಲ 60 ರೂಪಾಯಿನಾ? ಇದು ತರೋದು ಒಳ್ಳೆ ಪ್ಯೂರ್ ಕಾಟನ್. ಡೈರೆಕ್ಟ್ ನಾವು ಮಿಲ್ಲಿಂದನೇ ಬಟ್ಟೆ ತರಿಸಿ ನಾವೇ ರೆಡಿ ಮಾಡಿ ಸಪ್ಲೈ ಮಾಡ್ತೀವಿ. ಆಮೇಲೆ ಈ ವೃದ್ಧಾಶ್ರಮಕ್ಕೆಲ್ಲ ಫ್ರೀಯಾಗಿ ಕೊಡ್ತಾರೆ. ವೃದ್ಧಾಶ್ರಮಕ್ಕೆ ಫ್ರೀಯಾಗಿ ಕೊಡ್ತೀರಾ? ಇಲ್ಲ, ವೃದ್ಧಾಶ್ರಮಕ್ಕೆಲ್ಲ ಕೊಡ್ತಾರೆ. ತಗೊಳ್ಳಿ. ಈ ಕಲೆಕ್ಷನ್ ಅಂತ ಮಲ್ಲೇಶ್ವರಂ 8th ಕ್ರಾಸ್ ಒಳ್ಳೆ ಕ್ವಾಲಿಟಿ ನೈಟೀಸ್ ನಾವು ಒಬ್ಬರೇ ಸ್ಟಿಚ್ ಮಾಡೋದು, ನಾವು ಒಬ್ಬರೇ ಮ್ಯಾನುಫ್ಯಾಕ್ಚರ್ ಕ್ವಾಲಿಟಿ. ಸ್ಕರ್ಟ್ ಅದು ತರಿಸ್ತೀವಿ ಅಷ್ಟೇ. ಅದು ಬಟ್ಟೆ ತರಿಸೋದ್ರಿಂದ ಅದನ್ನ ಜೈಪುರದಿಂದ ಇದು ಅಲ್ಲ, ಜೈಪುರದಿಂದ ತರಿಸ್ತೇವೆ. ಇದು ಅಷ್ಟೇ ಬಹಳ ರೀಸನಬಲ್ ರೇಟ್. ಇದು 100 ರೂಪೀಸ್. ಔಟ್ ಸೈಡ್ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಬಹಳ ಬರ್ತಾರೆ, ಸುಮಾರು ಜನ ಬರ್ತಾರೆ. ಯಾರಿಗೆಲ್ಲ ಕರ್ಟನ್ಸ್ ಏನಾದರೂ ಬೇಕಿದ್ರೆ ಅಂಗಡಿಗೆ ಹೋಗ್ಬೋದು, ತುಂಬಾ ರೀಸನೇಬಲ್ ಆಗಿ ಕೊಡ್ತಾರೆ. ಇಲ್ಲಿ ಎಲ್ಲ ಸಿಗುತ್ತೆ ಜನಗಳಿಗೆ. ಜನ ಯಾವಾಗಲೂ ಜಾಸ್ತಿ ಇರ್ತಾರೆ. ಈಗ ಒಂದು ಲಾ ಬಂದಿದೆ, ಫುಟ್ಪಾತ್ ಮೇಲೆ ಸೆಲ್ ಮಾಡಬಾರ್ದು ಅಂತ. ಏನಂತೀರಾ ನೀವು ಅದ್ರ ಬಗ್ಗೆ? ಅದ್ರ ಬಗ್ಗೆ ನಾವು ಮಾತಾಡೋಕೆ ಆಗಲ್ಲ ಮೇಡಮ್. ಯಾಕೆಂದ್ರೆ ಅದರಲ್ಲಿ ಬಡವರು ಇರ್ತಾರೆ, ಸೌಕರ್ಯ ಇರ್ತಾರೆ, ಕೆಲವರು ಅದರಲ್ಲಿ ಜಾಸ್ತಿ ದುಡಿಯೋರು ಇದ್ದಾರೆ. ಹೊಟ್ಟೆ ಪಾಡ್ಕೋತಾರೆ, ಏನೇನೋ ಮಾಡ್ತಾರೆ. ಅವ್ರಿಗೆ ನಮ್ಮಿಂದ ಏನೋ ಹೆಲ್ಪ್ ಮಾಡ್ಬೋದು ಅಂದ್ರೆ ಅದು ಮಾಡ್ಬೋದು. ಪಬ್ಲಿಕ್ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು ಅವ್ರಿಗೆ. ಆ್ಯಕ್ಚುಲಿ ನಾನಿವತ್ತು ಬಂದಿರೋದು ನಿಮಗೆ ಮಲ್ಲೇಶ್ವರಂ 8th ಕ್ರಾಸ್ನ ಶಾಪಿಂಗ್ನ ತೋರಿಸೋದಕ್ಕೆ ಅಲ್ಲ. ಈ ಹೊಸದೊಂದು ಲಾ ಬಂದಿದೆ. ಅದೇನಂದರೆ ಫುಟ್ಪಾತಲ್ಲಿ ಯಾರು ಕೂಡ ಸೆಲ್ ಮಾಡೋ ಥರ ಇಲ್ಲ. ಯಾಕಂದರೆ ಇಲ್ಲಿ ಕೂಡ ಆಕ್ಸಿಡೆಂಟ್ಗಳಾಗತ್ತೆ, ಗಾಡಿಗಳು ಓಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಒಂದು ಸುಪ್ರೀಂ ಕೋರ್ಟ್ ಹೊಸ ಲಾನ ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಜನರ ಒಪಿನಿಯನ್ನ ತಗೊಳ್ಳೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫುಟ್ಪಾತ್ ಅಲ್ಲಿ ಯಾರು ಏನ್ ಮಾಡಂಗಿಲ್ಲ, ಮಾಡೋದಿಲ್ಲ, ಯಾರು ಮಾಡ್ತಾ ಇಲ್ಲ ಮೇಡಮ್. ಫುಟ್ಪಾತ್ ಅಲ್ಲಿ ಈ ತರ ಮಾರ್ಬೋದಾ? ಇಲ್ಲ, ಏನ್ ಬಂದ್ ಮಾಡಲ್ವಾ? ಸೊ ನಿಮ್ ಮಾರೋದಕ್ಕೆ ಅಂತ ಪ್ಲೇಸ್ ಇಲ್ಲ, ನಿಮ್ ಮಾರೋದಕ್ಕೆ ಅಂತ ಪ್ಲೇಸ್ ಇಲ್ಲ. ಯಾವ್ದಿಲ್ಲ ಇದೆ. ಕಲೆಕ್ಷನ್ಸ್ ಯಾವ್ದಿದು? ಶ್ರೀ ಕಲೆಕ್ಷನ್ಸ್. ನೈಟಿ ಮ್ಯಾನುಫ್ಯಾಕ್ಚರ್ ನಾವು ಬರೀ ಲೇಡೀಸ್ ಸ್ಟಿಚ್ ಮಾಡ್ತಾರೆ. ಲೇಡೀಸ್ ಸ್ಟಿಚ್ ಮಾಡ್ತಾರೆ, ಬಹಳ ರೀಸನಬಲ್ ಆಗಿ ಕೊಡ್ತೀವಿ. ಬಟ್ ಒಂದಿದ್ ಬಂದಿದೆ, ಲವ್ ಬಂದಿದೆ. ಈಗ ಫುಟ್ಪಾತ್ ಅಲ್ಲೆಲ್ಲ ಕೆಲಸ ಮಾಡ್ಬಾರ್ದು. ನಿಮ್ ಅಭಿಪ್ರಾಯ ಫುಟ್ಪಾತ್ ಅಲ್ಲೆಲ್ಲ ಕೆಲಸ ಮಾಡ್ಬಾರ್ದು? ಫುಟ್ಪಾತ್ ಅಲ್ಲೆಲ್ಲ ತೊಂದರೆ ಆಗುತ್ತೆ, ಏಜ್ಡ್ ಪೀಪಲ್ಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಫುಟ್ಪಾತ್ ಅಲ್ಲೆಲ್ಲ ಅಂಗಡಿ ಹಾಕ್ತಾರಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜಾಗ ಬಿಟ್ಟು ಆದ್ರೆ ಇವಾಗ ಪಾಪ ಇವ್ರು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಏನಂತೀರಾ? ಅವ್ರಿಗೇನೊಂದು ವ್ಯವಸ್ಥೆ ಮಾಡ್ಬೇಕು, ಸರ್ಕಾರ ಮಾಡ್ಬೇಕಲ್ವಾ? ಒಳ್ಳೇದು ಕೃಷ್ಣ ಬೈರೇಗೌಡ ಅವರು ತುಂಬಾ ಒಳ್ಳೇದ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವರು ಮಾಡ್ತಾವ್ರೆ. ಬಟ್ ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು ನೋಡಿ. ಇಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ, ಮಾಡಿ ಪ್ರಯೋಜನ ಇಲ್ಲ. ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಫುಟ್ಪಾತ್ ಅಲ್ಲಿ ಸ್ವಲ್ಪ ಮಾಡಿ. ಅಲ್ಲ ಇರ್ಲಿ ಮೇಡಮ್, ಹೊಟ್ಟೆ ಪಡ ಒಬ್ಬೊಬ್ರು 2 ಅಂಗಡಿ 3 ಅಂಗಡಿ ಹಾಕೊಂಡು ಬಾಡಿಗೆ ಬಿಟ್ಟಿದ್ದಾರೆ. ಆ ತರ ಎಲ್ಲ ಮಾಡಿದ್ದಾರೆ, ಅದೆಲ್ಲ ತುಂಬಾ ಕಷ್ಟ ಅಲ್ಲ. ಫುಟ್ಪಾತ್ ಮಾಡ್ಲಿ, ಸ್ವಲ್ಪ ಇರ್ಬೇಕು. ಫುಟ್ಪಾತ್ ಅಲ್ಲಿ ಸ್ವಲ್ಪ ಇರ್ಬೇಕು ಅಂಗಡಿಗಳು. ಜಾಸ್ತಿ ಇದ್ರೆ ಕಷ್ಟ ಅಲ್ವಾ? ಬೆಸ್ಟ್ ನಿಗದಿ ಮಾಡ್ಬೇಕು. ಇದು ಮಾಡಿರೋದು ಬೆಸ್ಟ್ ಅಂತ, ಈ ತರ ಮಾಡಿರೋದು ಬೆಸ್ಟ್. ಓಡಾಡ್ಲಿಕ್ಕೆಲ್ಲ ಫ್ರೀ ಆಗುತ್ತೆ. ವಯಸ್ಸಾಗಿರೋರು ಓಡಾಡ್ತಾರೆ, ಜಾರ್ತಾರೆ ನೋಡಿ. ಮೊನ್ನೆಲ್ಲ ಆಕ್ಸಿಡೆಂಟ್ ಆಯ್ತು, ಬಿದ್ರು. ಯಾರೋ ಬಿದ್ರು, ಜಾರಿ ಬಿದ್ರು. ಓಡಾಡಕ್ಕೆ ಇಲ್ಲಿ ನೋಡಿ, ಇಲ್ಲಿ ಓಡಾಡಕ್ಕೆ ಆಗಲ್ಲ. ಈ ಕಡೆಯಿಂದ ಆ ಕಡೆ ಹೋಗ್ತಾರ, ಗಾಡಿನ ಬರ್ತಾರೆ, ಹೊಡಿತಾರೆ. ಹಂಗಾಗಿ ಅಂಗಡಿ ಮಂದಿ ನೋಡಿ. ನಿಮ್ಮ ಫ್ರೆಂಡ್
ಎಲ್ಲರಿಗೂ ಫ್ರೀ ಆಗಿ ಕೊಡ್ತೀರಾ? ಸ್ಯಾಂಪಲ್ ಕೊಡ್ತಾ ಇದ್ದೀನಿ ಸ್ಯಾಂಪಲ್ ಕೊಡ್ತಾ ಮಾರ್ಕೆಟಿಂಗ್ ಮಾಡ್ಬೋದು. ಮೇಡಮ್ ಇವರೇ ಇದ್ದಾರೆ ಅವರೇ ಹೇಳ್ತಾರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ ಮೇಡಮ್, ಹೇಳಿ ಏನಿದು ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ? ಮ್ಯಾಮ್ ಇದು ಇಟಾಲಿಯನ್ ಡೆಸರ್ಟ್ ತಿರಾಮಿಸು ಅಂತ, ಎಗ್ಲೆಸ್, ನಾನ್ ಆಲ್ಕೋಹಾಲಿಕ್, ಹೋಮ್ ಮೇಡ್ ಮ್ಯಾಮ್, ನಾನೇ ಪ್ರಿಪೇರ್ ಮಾಡೋದು. ಯಾವ ತರ ಇರುತ್ತೆ ಇದು? ಕ್ಲಾಸಿಕ್ ಮ್ಯಾಮ್. ಹೆಂಗೆ ಒಂಥರ ಚಾಕ್ಲೇಟ್ ತರ ಕಾಣ್ತಾ ಇದೆಯಲ್ಲ? ಚಾಕ್ಲೇಟ್ ಕೋಕೋ ಪೌಡರ್ ಇರುತ್ತೆ ಮೇಲೆ, ಡಸ್ಟಿಂಗ್ ಕೋಕೋ ಪೌಡರ್. ನೀವೇ ಪ್ರಿಪೇರ್ ಮಾಡೋದು? ನಾನೇ ಪ್ರಿಪೇರ್ ಏನು ಇದು ಅಡ್ವಾಂಟೇಜ್ ತಗೊಂಡಿದ್ರೆ? ಅಡ್ವಾಂಟೇಜ್ ಅಂದ್ರೆ ಟೇಸ್ಟಿಂಗ್ ಇರುತ್ತೆ, ಚೀಸ್ ಇರುತ್ತೆ, ಕಾಫಿ ಇರುತ್ತೆ. ಇದು ಹೊಸ ಪ್ರಾಡಕ್ಟ್ ನೀವು ಸ್ಟಾರ್ಟ್ ಮಾಡಿರೋದು? ನ್ಯೂ ಪ್ರಾಡಕ್ಟ್. ಹೋಮಿಕ್. ಇದರಲ್ಲಿ 3 ಫ್ಲೇವರ್ ಇದೆ, ಕ್ಲಾಸಿಕ್, ಚಾಕೋ ಚಿಪ್, ಡ್ರೈ ಫ್ರೂಟ್, 3 ಇದೆ. ಇದು ಯಾವ್ದು? ಇದು ಚಾಕೋದು ಕ್ಲಾಸಿಕ್ ಇದು. ಕ್ಲಾಸಿಕ್. ಚಾಕೋ ಚಿಪ್ ಮತ್ತೆ ಡ್ರೈ ಫ್ರೂಟ್ ಖಾಲಿ ಆಗುತ್ತೆ ಸಂಡೇ ಎಲ್ಲ. ನೀವು ಇಲ್ಲಿ ಬಂದು ಎವ್ರಿಡೇ ಇದು ಸಂಡೇ ಬರ್ತೀರಾ? ಎವ್ರಿ ವೀಕೆಂಡ್ ಫ್ರೈಡೇ, ಸಾಟರ್ಡೇ, ಸಂಡೇ ಇರ್ತೀವಿ. 2 ವೀಕ್ ಆಗಿದೆ ಮ್ಯಾಮ್. ಸೊ ಇದು ಫುಲ್ ತುಂಬಿಕೊಂಡು ಬಂದಿದ್ರಿ, ಖಾಲಿ ಆಯ್ತು? 2 ಬಾಕ್ಸ್ ಖಾಲಿ ಆಗಿದೆ. ನಂಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ನಮ್ಮ ಹಸ್ಬೆಂಡ್ ಕ್ಲಾಸಿಗೆ ಜಾಯಿನ್ ಮಾಡಿ ಸರ್ಟಿಫೈಡ್ ಶೆಫ್ ಆಗಿದ್ದೀನಿ ಈಗ. ಇವಾಗ ಹೋದ್ರಲ್ಲ ಅವರು? ನಮ್ಮ ಹಸ್ಬೆಂಡ್ ಇವರು. ಹೌದಾ? ಹೇಳಿದ್ರೆ ಏನು ಇನ್ಸ್ಪಿರೇಷನ್ ಸ್ಟಾರ್ಟ್ ಮಾಡೋದಕ್ಕೆ? ಎಲ್ಲರೂ ಹೇಳ್ತಾರೆ ಲೇಡೀಸ್ಗೆ ಸಪೋರ್ಟ್ ಮಾಡಲ್ಲ ಅಂತ. ನಾವು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ. ಅದ್ರಲ್ಲಿ ನಮ್ಮ ಸಿಸ್ಟರ್ ಇದಾರೆ, ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಏನೋ ನೀವೆಲ್ಲರಿಗೂ ಸಪೋರ್ಟ್ ಮಾಡಿ, ಅವ್ರಿಗೆ ಏನೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಅವ್ರು ಏನೋ ಮಾಡ್ತಾರೆ ಅಚೀವ್ಮೆಂಟ್ ಅಂತ ಹೇಳಿದ್ರು. ಆಲ್ರೆಡಿ ನಮ್ದು ಆದ್ಯಂ ರೆಸ್ಟೋರೆಂಟ್ ಇದೆ, ನಮ್ದು ಹೈದರಾಬಾದ್ ರೆಸ್ಟೋರೆಂಟ್ ಇದೆ, ಅದು ಇಲ್ಲಿ ಮಲ್ಲೇಶ್ವರಂ ರೆಸ್ಟೋರೆಂಟ್ ಇದೆ. ನಮ್ ಬ್ರದರ್ ಅದನ್ನ ಫುಲ್ ಟೇಕ್ ಓವರ್ ಮಾಡಿದ್ದಾರೆ. ಅದನ್ನ ಬಿಟ್ಟು along with that ಇದನ್ನ ಮಾಡ್ತೀವಿ. ಇದನ್ನು ಮಾಡ್ತಾ ಇದೀವಿ. ಟೈಮಿಂಗ್ ನಾವು ಟೈಮ್ ಮ್ಯಾನೇಜ್ ಮಾಡ್ತಿದೀವಿ. ಡೇ ಅಂಡ್ ನೈಟ್ ಆಲ್ಮೋಸ್ಟ್ ಈಗ 15 ಡೇಸ್ ಇಂದ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ. ನಮ್ದು ಹೋಲ್ ಟೀಮ್ ಇದೆ. ಬಿಟ್ಟು ವರ್ಕ್ ಮಾಡ್ತೀರಾ? ನಮ್ದು ಆಲ್ರೆಡಿ ಬಿಸ್ನೆಸ್ ಇದೆ, ಅದನ್ನ ಆಲ್ರೆಡಿ ಟೀಮ್ ಇದೆ, ಅದನ್ನ ಅವ್ರು ನೋಡ್ಕೊಂತಿದ್ದಾರೆ. ಅದಕ್ಕೂ ಟೈಮ್ ಕೊಡ್ತೀವಿ. ಇದ್ರ ಇನ್ ಬಿಟ್ವೀನ್ ನಾವು ಇದಕ್ಕೂ ಸಪೋರ್ಟ್ ಮಾಡ್ತಾ ಇದೀವಿ. So ಇದನ್ನ ಬ್ರ್ಯಾಂಡ್ ಮಾಡ್ಬೇಕು. ಬ್ರ್ಯಾಂಡ್ ಮಾಡ್ಬೇಕು, ಯಾವ್ದೌದು ಡೆಫಿನೆಟ್ ಆಗಿ ನಾವು ಒಂದು ದೊಡ್ಡ ಬ್ರ್ಯಾಂಡ್ ಮಾಡ್ಬೇಕು ಅಂತಿದೀವಿ. ಅದು ಒಂದು ದೊಡ್ಡ ವಿಷನ್ ಇದೆ. ನಮ್ದು ಐಡಿಯಾ ಇರೋದು ನಾವು ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಏನೇ ಸಪೋರ್ಟ್ ನಾವು ಆಲ್ಮೋಸ್ಟ್ ಇದು ಫಸ್ಟ್ ವೀಕ್ 2 ಬಾಕ್ಸ್ ತಂದು ಆಲ್ಮೋಸ್ಟ್ ಈವ್ನಿಂಗ್ ಅಷ್ಟೊತ್ತಿಗೆ ಖಾಲಿ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಇದೇ ಪೇಜ್ ಅಲ್ಲಿ ಇದೆ, ದಿ ಅಡೋಮ್ ಪೇಜ್ ಅಲ್ಲೇ ಇದೆ. ಇದೆ ನೋಡಿ, ಈ ಪೇಜ್ ಅಲ್ಲಿ ಇದೆ, ಈ ಪೇಜ್ ಅಲ್ಲಿ ಇದೆ. ಹೌದೌದು, 2 ಹಾಕಿದೀವಿ. ನಮ್ ವೈಫು ನಮ್ ಭಾವನೆ ಎಲ್ಲ ಸೇರ್ಸಿದ್ರು ಅವ್ರಿಗೆ ಕ್ಲಾಸ್ಗೆ. ಆ ಕ್ಲಾಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದೀವಿ. ನೀವ್ ಯಾಕೆ ಚಿತ್ರರಂಗಕ್ಕೆ ಎಂಟ್ರಿ ಆಗ್ಬಾರ್ದು? ಒಳ್ಳೆ ಕಲೆ ಇದೆ ನಿಮ್ಮ ಮಕ್ಕಳಲ್ಲಿ, ನೀವು ತೋರಿಸ್ಬೇಕು.